ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ದಲಿತ ಸಿಎಂ ಕೂಗು ಜೋರಾಗಿ ಕೇಳಬರ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ಆಗಿದೆ. ಆಲ್ರೆಡಿ 3 ಹಿರಿಯ ನಾಯಕರು ಡಿಸಿಎಂ ಸ್ಥಾನಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇದೀಗ ದಲಿತ ನಾಯಕರಿಂದ ಸಿಎಂ ಕೂಗು ಕೇಳಿ ಬಂದಿದೆ. ಸಿಎಂ ಮತ್ತೆ ಡಿಸಿಎಂ ಬಗ್ಗೆ ಚರ್ಚೆ ಆಗಿದೆ. ಆ ಮೂಲಕ ದಲಿತ ಸಿಎಂ ಕೂಗು ಇದು ದೊಡ್ಡ ಮಟ್ಟದಲ್ಲಿ ಈಗ ಸಂಚಲನಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ಆಗಿದೆ. ಈಗಾಗಲೇ 3 ಹಿರಿಯ ನಾಯಕರು ಡಿಸಿಎಂ ಸ್ಥಾನಕ್ಕಾಗಿ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಇದೆಲ್ಲದರ ನಡುವೆ ನಾವು ಗಮನಿಸ್ತಾ ಹೋದ್ರೆ ದಲಿತ ಸಚಿವರಿಂದ ಸೀಕ್ರೆಟ್ ಡಿನ್ನರ್ ಪಾಲಿಟಿಕ್ಸ್ ಕೂಡ ಆಗಿದೆ. ದಲಿತ ನಾಯಕರಿಂದ ರಾಜಕೀಯದ ಯಾವುದೇ ಗುಟ್ಟನ್ನ ಬಿಟ್ಟುಕೊಡ್ಲಿಲ್ಲ. ಆ ನಾಯಕರುಗಳು ದಲಿತ ಸಿಎಂ ವಿಚಾರವಾಗಿ ಚರ್ಚೆ ಆಗಿಲ್ಲ ಅಂತೇಳಿ ಹೇಳಿದ್ದಾರೆ. ಆದರೆ ಅಂಥದ್ದೊಂದು ಚರ್ಚೆ ಈಗ ರಾಜಕೀಯವಾಗಿ ಕೇಳಿಬರ್ತಾ ಇದೆ. ದಲಿತ ಸಚಿವರಿಂದ ಸೀಕ್ರೆಟ್ ಡಿನ್ನರ್ ಮೀಟಿಂಗ್, ಆ ಮೀಟಿಂಗ್ನಲ್ಲಿ ಇದೆಲ್ಲವೂ ಕೂಡ ಒಂದಿಷ್ಟು ಚರ್ಚೆಗಳಾಗಿದ್ದಾವೆ. ಇದನ್ನೆಲ್ಲ ಗಮನಿಸ್ತಾ ಹೋದಂಗೆ 3 ಜನ ಡಿಸಿಎಂ ಮಾಡಬೇಕು ಅನ್ನೋ ವಿಚಾರ ಮತ್ತು ದಲಿತ ಸಿಎಂ ವಿಚಾರ ಇದು ಕೂಡ ಇಲ್ಲಿ ಮುನ್ನೆಲೆಗೆ ಬಂದಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಮೀಟಿಂಗ್ ಏನು ಮತ್ತೆ ಒಂದೇ ಪಕ್ಷದವರು ಮಂತ್ರಿಗಳು ಸೇರಿದ್ವಿ ಅಷ್ಟೇ. ನಾವು ಇದ್ದೇ ಇರ್ತೀವಿ ಅಂತ ಹೇಳಿದ್ರಲ್ಲ, ನಾವು ಲಾಸ್ಟ್ ಟೈಮ್ ಹೇಳಿದ್ವಿ. ಮತ್ತು ಸೇರಿದಾಗ ಊಟಕ್ಕೆ ಸೇರಿ ಮಾತಾಡಲೇಬೇಕಲ್ಲ, ಬೇರೆ ಏನು ಸುಮ್ಮನೆ ಕೂಡ್ಲಿಕ್ಕೆ ಆಗುತ್ತಲ್ಲ. ಮತ್ತು ಅದೇ ಸೇಮ್ ನಮಗಿರುವಂಥ ಚಾಲೆಂಜ್ ಲೋಕಸಭೆ ಚುನಾವಣೆ, ಕಾರ್ಯಕರ್ತರಿಗೆ ಕೂಡ ಪ್ರಾಮುಖ್ಯತೆ ಸಿಗಬೇಕು, ಎಲ್ಲ ಚರ್ಚೆ ಆಗಿದ್ದಾರೆ. ಇಲ್ಲ ದಲಿತ ಸಿಎಂ ವಿಚಾರವಾಗಿಲ್ಲ ನಾವು ಕೂಡಿದ್ದಲ್ಲಿ. ಯಾಕಂದರೆ ಈಗ 28ಕ್ಕೂ ಚಿತ್ರದುರ್ಗದಲ್ಲಿ ಒಂದು ಶೋಷಿತ ಸಮಾವೇಶ ಆಗ್ತಾ ಇದ್ದಾರೆ. ಅದಾದಮೇಲೆ SC ST ಸಮಾವೇಶ ದಾವಣಗೆರೆಯಲ್ಲಿ ಒಂದು, ಅದಾದಮೇಲೆ ಫೆಬ್ರವರಿಲಿ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಊಟದಲ್ಲಿ ಏನು ವಿಶೇಷ ಇರುತ್ತಪ್ಪ, ಈಗ ಮೆನುನೂ ಆಗಿದೆ, ಬೇರೆ ಡಿಸ್ಕಷನ್ಸು ಆಗಿದ್ದಾವೆ. ಕೆಲವು ಹೇಳೋವಂಥವು ಇದ್ದಾವೆ, ಕೆಲವು ಹೇಳದೆ ಇರೋವಂಥವು ಇದ್ದಾವೆ. ಆ ಹೇಳದೆ ಇರೋವಂಥವನ್ನ ಸಮಯದಲ್ಲಿ ಹೇಳ್ತೀವಿ. ಈಗ ಅದು ಕಾಲ ಪಕ್ವ ಇಲ್ಲ, ಈಗ ಅದನ್ನೆಲ್ಲ ಹೇಳಕ್ಕೆ ಹೋಗೋದಿಲ್ಲ. ಹೇಳೋ ವಿಷಯ ಊಟಕ್ಕೆ ಸೇರಿದ್ದೋ ಅದು ಹೇಳೋ ವಿಷಯ. ರಾಜಕಾರಣ ಏನೇನೋ ಮಾತಾಡಿರ್ತೀವಿ, ಅವೆಲ್ಲ ಹೇಳದೆ ಇರೋವಂಥವು ಅದು ಸೂಕ್ತ ಕಾಲದಲ್ಲಿ ಅವನ್ನೆಲ್ಲ ಹೇಳೋಣ. ನಾವು ಹೋಗಿ ಭೇಟಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ಮೂಡಿದೆ. ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಒಟ್ಟಿಗೆ ಎಲ್ಲ ಹೋಗೋಣ ಅಂತಲೂ ಕೂಡ ಮಾತಾಡಿದ್ದೀವಿ. ಡಿನ್ನರ್ ಮೀಟಿಂಗಿಗೆ ಹೋಗಿದ್ದೆ, ಊಟ ಮಾಡಿದೆ, ಬಂದೆ. ಸಹಜವಾಗಿ ರಾಜಕೀಯ ಚರ್ಚೆ ಆಗಿರುತ್ತೆ ಸರ್. ಮಾತಾಡ್ತೀವಿ ರೀ, ನಾವು ಯಾರು ರಾಜಕೀಯದವ್ರು, ನಾವು ರಾಜಕೀಯ ಮಾತಾಡದೆ ಬೇರೆ ಇನ್ನೇನು ಮಾತಾಡೋದು? ಏನು ವಿಚಾರವಾಗಿ ಅದನ್ನೆಲ್ಲ ನಿಮಗೆ ಬಹಿರಂಗ ಪಡಿಸೋಕ್ಕಾಗತ್ತಾ? ಹೇಳಿ, ನೀವೇ ಹೇಳಿ. ರಹಸ್ಯ ಸಭೆ ಅಂತ ನೀವೇ ಹಾಕಿದ್ದೀರಾ. ರಹಸ್ಯ ಸಭೆ, ಡಿನ್ನರ್ ಮೀಟಿಂಗ್, 3 ಜನ ಒಟ್ಟು ಸೇರಿ ಚರ್ಚೆ ಮಾಡಿದ್ದು ದಲಿತ ಸಿಎಂ ವಿಚಾರವ. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ಬಸವರಾಜ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಆಂತರಿಕವಾಗಿ ಒಂದಿಷ್ಟು ರಾಜಕೀಯವಾಗಿ ಚರ್ಚೆಗಳಾಗಿದ್ದಾವೆ. ಡಿನ್ನರ್ ಮೀಟಿಂಗ್ ಮಹತ್ವ ಪಡ್ಕೊಂಡಿದ್ದು ಯಾಕೆ? ಈ 3 ನಾಯಕರು ಒಟ್ಟು ಸೇರಿದ್ದು ಈಗ ಯಾವ ರೀತಿ ಗುಸುಗುಸು ಪಿಸು ಚರ್ಚೆ ಆಗ್ತಾ ಇದೆ ಬಸವರಾಜ್? ಖಂಡಿತ ರಂಜಿತ್, ನಿನ್ನೆ ನಡೆದಂತಹ ಲೇಟ್ ನೈಟ್ ಡಿನ್ನರ್ ಮೀಟಿಂಗ್ ಏನಿದೆ ಸಾಕಷ್ಟು ಮಹತ್ವವನ್ನು ರಾಜ್ಯ ರಾಜಕೀಯವಾಗಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಪ್ರಮುಖವಾಗಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಅವರು ಏನಿದ್ದಾರೆ DCM ಸ್ಥಾನದ ಆಕಾಂಕ್ಷಿಗಳಿದ್ದಾರೆ. ಆ DCM ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಕೊಡಬೇಕು, ಅದು ಲೋಕಸಭಾ ಚುನಾವಣೆ ಒಳಗಡೆ ಅನ್ನುವಂಥ ಈಗಾಗಲೇ ಕೂಗಿದೆ. ಆ ಕೂಗಿಗೆ ಇನ್ನಷ್ಟು ಬಲ ಕೊಡಬೇಕಾಗಿದೆ ಅನ್ನುವಂಥದ್ದು. ಮತ್ತು ಇನ್ನೊಂದು ಪ್ರಮುಖವಾದಂತಹ ವಿಚಾರ ಅಂದರೆ DCM ವಿಚಾರವನ್ನು ಹೈಕಮಾಂಡ್ ಅಂಗಳಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ ಅನ್ನುವಂಥದ್ದು ನಿನ್ನೆ ಮೀಟಿಂಗ್ನಲ್ಲಿ ಬಹಿರಂಗ ಆಗಿರ್ತಕ್ಕಂಥದ್ದು. ಯಾಕಂದರೆ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರಿದ್ದೆ ಆದಲ್ಲಿ ಜಾತಿವಾರು ಇನ್ನೂ ಹೆಚ್ಚುವರಿ 3 DCMಗಳನ್ನು ಮಾಡಬಹುದು. ಆ DCMಗಳನ್ನು ಮಾಡಿದ್ದೇ ಆದಲ್ಲಿ ಕೆಲವೊಂದಿಷ್ಟು ಶೋಷಿತ ಸಮುದಾಯಗಳಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಮತ್ತು ಲೋಕಸಭಾ ಚುನಾವಣೆಗೂ ಕೂಡ ಇದು ಅನುಕೂಲಕರ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಸಾಕಷ್ಟು ಗಂಭೀರವಾದಂಥ ಚರ್ಚೆ ಆಗಿದೆ. ಈ ಒಂದು ಚರ್ಚೆ ಸಾಕಷ್ಟು ರಾಜ್ಯ ರಾಜಕೀಯವಾಗಿ ಮತ್ತು DCM DK ಶಿವಕುಮಾರ್ ಅವರ ಬಣ್ಣಕ್ಕೂ ಕೂಡ ಒಂದಷ್ಟು ಆಕ್ರೋಶ ಮತ್ತು ಮತ್ತೊಂದಷ್ಟು ಸಮಸ್ಯೆಯನ್ನು ತಂದೊಡ್ಡುವಂಥ ಕೆಲಸಗಳು ಆಗಬಹುದು. ಮತ್ತು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ದಲಿತ ಸಮುದಾಯಗಳನ್ನು ಏನಾದರೂ ಅಥವಾ ಶೋಷಿತ ಸಮುದಾಯಗಳನ್ನು ಗುರುತಿಸದೆ ಹೋದರೆ ಅದು ಕಾಂಗ್ರೆಸ್ ಪಕ್ಷಕ್ಕೂ ಹಿನ್ನಡೆ ಆಗಬಹುದು ಅನ್ನೋಂಥ ಒಂದಷ್ಟು ಲೆಕ್ಕಾಚಾರಗಳಿದ್ದಾವೆ. ಹಾಗಾಗಿ ಈಗಾಗಲೇ ಒಂದು ನಿಯೋಗ ಕೂಡ ಹೋಗೋಕ್ಕೂ ತಯಾರಾಗಿದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ದೆಹಲಿಯಲ್ಲಿಲ್ಲ, ಅವರು ವಿದೇಶದಲ್ಲಿದ್ದಾರೆ. ಅವರು ದೆಹಲಿಗೆ ಬಂದ ತಕ್ಷಣ ಅವರನ್ನು ಭೇಟಿ ಮಾಡಿ ಅವರ ಮೂಲಕ ಹೈಕಮಾಂಡ್ ನಾಯಕರಿಗೆ ಒತ್ತಡವನ್ನು ಹೇರುವಂಥದ್ದು. ಮುಂದಿನ ದಿನಗಳಲ್ಲಿ ಅಂದರೆ ಇನ್ನೊಂದು ತಿಂಗಳು 1.5 ತಿಂಗಳಲ್ಲಿ DCMಗಳನ್ನು ಹೆಚ್ಚುವರಿಯಾಗಿ ಮಾಡಬೇಕು. ಈ ಮೂಲಕ ಏನು ಈಗಾಗಲೇ ಶೋಷಿತ ಸಮಾವೇಶಗಳನ್ನು ಮಾಡೋಕ್ಕೆ ತಯಾರಿಗಳು ಕೂಡ ನಡೀತಾ ಇದ್ದಾವೆ. ಆ ಸಮಾವೇಶಗಳ ಒಳಗಾಗಿ
ಈ ಒಂದು ಘೋಷಣೆ ಆಗಿದ್ದೆ ಆದಲ್ಲಿ ಶೋಷಿತ ಸಮುದಾಯಗಳಿಗೆ ಧ್ವನಿ ಬರುತ್ತೆ ಮತ್ತು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ. ಈಗಾಗಲೇ ಬಿಜೆಪಿ ಹಿಂದುತ್ವ ಅಜೆಂಡಾ ಇಟ್ಕೊಂಡು ಲೋಕಸಭಾ ಚುನಾವಣೆಗೆ ಹೋಗ್ತಾ ಇದೆ. ಹಾಗಾಗಿ ಜಾತಿವಾರು ಸಮಾವೇಶದ ಮೂಲಕ ಅಥವಾ DCMಗಳನ್ನು ನೇಮಕ ಮಾಡಿದ್ದೆ ಆದಲ್ಲಿ ಕಾಂಗ್ರೆಸ್ಗೆ ವರದಾನ ಆಗುತ್ತೆ ಅನ್ನುವಂಥದ್ದು ಮತ್ತು ಈ ಮೂಲಕ DCM DK ಶಿವಕುಮಾರ್ ಅವ್ರನ್ನ ಕಟ್ಟಿ ಹಾಕುವಂಥ ಕೆಲಸ. ಯಾಕಂದರೆ CM ಬಿಟ್ಟರೆ DCM DK ಶಿವಕುಮಾರ್ ಅವರು ಸಾಕಷ್ಟು ಅಗ್ರೆಸಿವ್ ಆಗಿದ್ದಾರೆ. ಅವರನ್ನು ಹೊರತುಪಡಿಸಿ ಮಿಕ್ಯಾರನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಸಹಜವಾಗಿದೆ. ಆ ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿಕೊಂಡು ನಿನ್ನೆ ನಡೆದಂಥ ಮೀಟಿಂಗ್ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಈಗಾಗಲೇ ದೆಹಲಿಗೆ ಒಂದು ನಿಯೋಗ ಹೋಗೋಕ್ಕೂ ಕೂಡ ಸಾಕಷ್ಟು ತಯಾರಿಗಳು ಕೂಡ ನಡೀತಾ ಇದ್ದಾವೆ. ಮುಂದಿನ ವಾರ ಅಥವಾ ಇನ್ನೊಂದು 15 ದಿನಗಳ ಒಳಗಾಗಿ ಸಚಿವರ ಒಂದು ನಿಯೋಗ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ DCM ಸ್ಥಾನಕ್ಕಾಗಿ ಒಂದಷ್ಟು ಪಟ್ಟು ಹಿಡುವಂಥ ಕೆಲಸಗಳು ಆಗಬಹುದು ಅನ್ನುವಂಥದ್ದು ನಿನ್ನೆ ಮೀಟಿಂಗ್ನಲ್ಲಿ ನಡೆದಂತಹ ತೀರ್ಮಾನಗಳು. ರಂಜಿತ್. ಓಕೆ.